ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸ್ಥಳೀಯ ಸಂಸ್ಥೆಗಳಲ್ಲಿ 5% ಅನುದಾನವನ್ನು ವಿಕಲಚೇತನರ ಶ್ರೇಯೋಭಿವೃದ್ಧಿಗೆ ಬಳಸುವಂತೆ ನಿರ್ದೇಶನ ನೀಡಲಾಗುವುದು. ಛಲ ಇದ್ದರೆ ಸಾಧನೆಗೆ ಅಂಗವಿಕಲತೆ ಅಡ್ಡಿ ಆಗದು. ಎಲ್ಲರಂತೆ ಅವರನ್ನು ಕಾಣಿರಿ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮಾರ್ಮಿಕ ಹೇಳಿಕೆ. ವಿಕಲಚೇತನರು ಇಂದು ಎಲ್ಲ ರಂಗಗಳಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ವಿಶ್ವ ವಿಕಲಚೇತನ ದಿನಾಚರಣೆ ಪ್ರಯುಕ್ತ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದೇವೆ. ವಿಜೇತರಿಗೆ ಇಂದು ಪ್ರಮಾಣ ಪತ್ರ ಹಾಗೂ ಟ್ರೋಫಿ ವಿತರಣೆ ಮಾಡಲಾಗಿದೆ. ಅಧಿಕಾರಿ ಸುಭಾಷ್ ರತ್ನ ಅಭಿಮತ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬ್ರೈಲ್ ಲಿಪಿ ಕಂಡುಹಿಡಿದ ಲೂಯಿಸ್ ಬ್ರೈಲ್ ಬಾಲ್ಯದಲ್ಲಿ ಸಂಭವಿಸಿದ ಅಪಘಾತದಿಂದ ಸಂಪೂರ್ಣವಾಗಿ ದೃಷ್ಟಿಹೀನರಾದರೂ ಕೂಡ ಅಸಾಮಾನ್ಯ ಬುದ್ಧಿ ಮತ್ತು ಸಾಧನೆಯ ಮೂಲಕವಾಗಿ ಅಂಧರಿಗೆ ಓದು ಬರಹದ ಹೊಸ ಲೋಕವನ್ನು ತೆರೆಯುವುದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದರು. ಅದೇ ರೀತಿ ಈರಾ ಸಿಂಗಲ್ ಅನ್ನುವಂತಹ ದೈಹಿಕ ವಿಕಲಚೇತನರು ಇದ್ದರೂ ಕೂಡ ಅದನ್ನು ಅಡ್ಡಿಯಾಗಲು ಬಿಡದೆ ದೇಶದ ಕಠಿಣ ಪರೀಕ್ಷೆ ಆಗಿರತಕ್ಕಂಥ UPSC ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡು IAS ಆದ ಧೈರ್ಯಶಾಲಿ ಹಾಗೂ ಮಾದರಿ ಮಹಿಳೆಯಾಗಿದ್ದಾರೆ. ಆದ್ದರಿಂದ ಅಡೆತಡೆಗಳನ್ನು ಮೆಟ್ಟಿ ನಿಂತು ಸಾಧನೆಯನ್ನು ಮಾಡಬೇಕು ಎಂದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಸ್ಥಳೀಯ ಸಂಸ್ಥೆಗಳಲ್ಲಿ 5% ಅನುದಾನವನ್ನು ವಿಕಲಚೇತನರ ಶ್ರೇಯೋಭಿವೃದ್ಧಿಗೆ ಬಳಸುವಂತೆ ನಿರ್ದೇಶನ ನೀಡಲಾಗುವುದು ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಕಲಚೇತನರಿಗಾಗಿ ಸುರಕ್ಷಿತ ರಾಂಪ್ ವಾಕ್ ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುವುದು ಅನ್ನುವಂಥ ಮಾತನ್ನು ಕೂಡ ಶಿಲ್ಪಾ ಶರ್ಮಾ ಅವರು ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ಬುಧವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, MRW, VRW, URW ಹಾಗೂ ಜಿಲ್ಲೆಯಲ್ಲಿ ವಿಕಲಚೇತನರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜನೆ ಮಾಡಿರುವಂತಹ ವಿಕಲಚೇತನರ ದಿನಾಚರಣೆ 2025 ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಅಧಿಕಾರಿ ರತ್ನ ಸುಭಾಷ್ ಅವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಶ್ರೀಧರ್ ಎಂ ಅವರು, ಅನಿಲ್ ಕುಮಾರ್ ಬೆಲ್ದಾರ್ ಸೇರಿದಂತೆ ವಿಕಲಚೇತನರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ವಿಕಲಚೇತನ ಮಹಿಳೆಯರು, ಪುರುಷರು, ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ಟಾಪ್ ಆಗಿಲ್ಲ, ಏನು ಸಮಾಜ ಸಲುವಾಗಿ ಏನು ಹೆಚ್ಚಿಗೆ ಅವರು ಕೆಲಸ ಮಾಡ್ಬೋದಾಗಿತ್ತು ಅಂತ ಅವರು ಮಾಡಿದ್ದಾರೆ. ನಮ್ಮ ಬ್ಯಾಚ್ ನಿಮಗೆ ಗೊತ್ತಿದೆ, ನಾವು DC ಬಂದಿದ್ದೀವಿ, UPSC ಎಕ್ಸಾಮ್ ಬರಿತೀವಿ, IAS ಎಕ್ಸಾಮ್ ಅಂತ ಒಂದು ಬರಿತೀವಿ. ನಮ್ಮ ಬ್ಯಾಚ್ ಟಾಪರ್ ಯಾರಿದ್ದಾರೆ ಯಾರೊಬ್ಬರಿಗೂ ಗೊತ್ತಿದೆ. 15 ಬ್ಯಾಚ್ನಲ್ಲಿ ಈರಾ ಸಿಂಗಲ್ ಒಬ್ಬರು ಇದ್ದಾರೆ. ಈರಾ ಸಿಂಗಲ್ ಅವ್ರ ಬಗ್ಗೆ ಕೇಳಿದ್ದೀರಾ? ಅವರು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್. ನಡಕ್ಕೆ ತುಂಬ ಕಷ್ಟ ಇದೆ. ನೀವು ಫಿಸಿಕಲಿ ಚಾಲೆಂಜ್ಡ್ ಏನು ಹೇಳ್ತೀವಿ, ಕೆಲಸ ಮಾಡೋಕ್ಕೆ ಕೂಡ ಅವಕಾಶ ಇವತ್ತು ಕೊಟ್ಟಿದ್ದಾರೆ. ನೀವು ಆ ಅವಕಾಶನ ಯೂಸ್ ಮಾಡಬೇಕು. ಮತ್ತು ನಾವೆಲ್ಲರೂ ಕೂಡ, ನಾನು ಒಬ್ಬ ಟೀಚರ್ಗೆ ನೋಡ್ತಿದ್ದೆ, ಅವರು ಮಕ್ಕಳಿಗೂ ಡ್ಯಾನ್ಸ್ ಹೆಂಗೆ ಮಾಡಬೇಕು ಅಂತ ತುಂಬ ಪೇಷಂಟ್ ಆಗಿ, ತುಂಬ ಪೇಷನ್ಸಿಂದ ಅವರು ತೋರಿಸ್ತಿದ್ರು. ಸೊ ಅದೇ ನಮ್ಮದು ಏನಿದೆ ಅಂದರೆ, ನಾವು ಡೀಲ್ ಮಾಡುವಾಗ ಆ್ಯಸ್ ಎ ಸೊಸೈಟಿ ನಾವು ಪೇಷನ್ಸ್ ಒಂದು ನಮ್ಮಲ್ಲಿ ಇರಬೇಕಾಗುತ್ತೆ. ನಾವೆಲ್ಲರೂ ಈಕ್ವಲ್ ಆಗಿ ಇನ್ಕ್ಲೂಸಿವ್ ಸೊಸೈಟಿ ಮಾಡೋಣ ಅಂತ ನೀವೆಲ್ಲರಿಗೂ ನಾನು ವಿನಂತಿಸುತ್ತಾ ನಾನು ನನ್ನ ನುಡಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ಮತ್ತು ವಿವಿಧ ಇಲಾಖೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡ್ಕೋತಾ ಇದ್ದಾರೆ. ಆದರೆ ನಮ್ಮ ಪದವಿ ಅಂಗವಿಕಲರು ಪರಿಗಣನೆ ಆಗ್ತಾ ಇಲ್ಲ. ವಿವಿಧ ಇಲಾಖೆಯಲ್ಲಿ ಅಂಗವಿಕಲರು ನೌಕರಿ ತಗೋತಾ ಇದ್ದಾರೆ. ಆದರೆ ನಮ್ಮ ಅಂಗವಿಕಲರನ್ನು ತಗೋತಾರ. ಈ ಗುತ್ತಿಗೆ ಆಧಾರ ನೇಮಕ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ನಮ್ಮ ಅಂಗವಿಕಲರನ್ನು ಪರಿಗಣಿಸಿ ವಿಶೇಷ ಆದ್ಯತೆ ನೀಡಿ ಇವರನ್ನು ನೇಮಕ ಮಾಡ್ಕೋಬೇಕು ಅಂತ ಕೇಳ್ಕೊತೀವಿ. ಈಗಾಗಲೇ ಜಿಲ್ಲಾ ಪಟ್ಟಣ ಪಂಚಾಯತ್ ಆಗಿದೆ. ಇಲ್ಲಿ ಕೂಡ ವಾರ್ಡಿಗೊಬ್ಬರು ಅಂಗವಿಕಲರನ್ನು URW ನೇಮಕ ಮಾಡ್ಕೋಬೇಕು. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ನಿಗಮ ಇದೆ. ಹೈದರಾಬಾದ್ ಮಂಡಳಿಯಲ್ಲಿ ಕೂಡ 5% ಅನುದಾನ ಇದೆ. ಇಲ್ಲಿವರೆಗೆ ಅಂಗವಿಕಲರಿಗೆ 1% ಕೂಡ ಅಂಗವಿಕಲರಿಗೆ ಅಭಿವೃದ್ಧಿಗಾಗಿ ಬಳಕೆ ಆಗಿಲ್ಲ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಮಾಡ್ಕೊತೀವಿ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ನಿಗಮದಲ್ಲಿ 5% ಅನುದಾನ ಕ್ರೋಢೀಕರಿಸಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂಗವಿಕಲರಿಗೆ ಸ್ವಯಂ ಉದ್ಯೋಗ ಮಾಡಲು ಸಹಾಯಧನ ನೀಡಬೇಕು. ಹಾಗೂ ಬೀದರ್ ಜಿಲ್ಲಾ ಅಂಗವಿಕಲ ಸಲಹಾ ಮತ್ತು ಮಾಹಿತಿ ಕೇಂದ್ರಕ್ಕೆ ಸಹಾಯಧನ ನೀಡಬೇಕು. ಮತ್ತು ವಿವಿಧ ಬೇಡಿಕೆಗಳಾದ
ವಿಶ್ವ ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಪ್ರಯುಕ್ತ ಇಂದು ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಿರುವಂತಹ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಬಹುಮಾನ, ಪ್ರಮಾಣ ಪತ್ರ ಹಾಗೂ ಟ್ರೋಫಿಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಸುಭಾಷ್ ರತ್ನ ತಿಳಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಅವರು, ಇಂದು ಎಲ್ಲ ರಂಗಗಳಲ್ಲಿ ವಿಕಲಚೇತನರು ಕೂಡ ದಾಪುಗಾಲನ್ನು ಹಾಕ್ತಾ ಇದ್ದಾರೆ. ಸರ್ಕಾರದ ಸೌಲಭ್ಯಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ವಿಕಲಚೇತನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸಹಕರಿಸುತ್ತಿರುವ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಟಿ ಶ್ರೀಧರ್ ಅವರು ಕೂಡ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ವಿಕಲಚೇತನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವಿವಿಧ ಸಂಸ್ಥೆಗಳ ಬುದ್ಧಿಮಾಂದ್ಯ ಮಕ್ಕಳ ನೃತ್ಯ ಸಭಿಕರ ಗಮನ ಸೆಳೆಯಿತು. ಅಂಗವೈಕಲ್ಯ ಎಂಬುದು ಒಂದು ಶಾಪವಲ್ಲ. ನನಗೆ ಹೀಗಾಯ್ತಲ್ಲ ಎಂದು ಸುಮ್ಮನೆ ಕುಳಿತುಕೊಳ್ಳಬಾರದು. ನನ್ನ ಜೀವನದ ಕಥೆಯೇ ಮುಗಿಯಿತು ಎಂದು ಸುಮ್ಮನೆ ಕೂಡದೆ ಸಾಧನೆಯ ಕಡೆಗೆ ಗಮನ ಹರಿಸ್ತಾ ಇರಬೇಕು. ಬದುಕು ಸುಂದರಗೊಳಿಸಿಕೊಳ್ಳಬೇಕು. ಜೀವನದಲ್ಲಿ ಉತ್ಸಾಹದಿಂದ ಬದುಕಬೇಕು. ಇತರರಿಗೂ ಮಾದರಿಯಾಗಬೇಕು. ಹುಟ್ಟಿ ಬಂದ ಮೇಲೆ ಕಷ್ಟ ಸುಖ ಅಂಗವೈಕಲ್ಯ ಸಹಜ. ಆದರೆ ಇದ್ದುದರಲ್ಲಿಯೇ ಸಾಧಿಸಿ ತೋರಿಸಿದಾಗ ಮಾತ್ರ ಜನ್ಮ ಸಾರ್ಥಕವಾಗುತ್ತದೆ ಎಂಬ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ಮಾತುಗಳು ವಿಕಲಚೇತನರಿಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಡುವಂತಿತ್ತು. ಜಿಗುಪ್ಸೆ ಹೊಂದಿದವರಿಗೆ ಹೊಸ ಜೀವನ ಆರಂಭ ಮಾಡಿಸುವಂತಿತ್ತು. ಮಕ್ಕಳ ಆ ನಿಷ್ಕಲ್ಮಶ ನೃತ್ಯ ನೋಡ್ತಾ ಇದ್ರೆ ನೋವು ಮರೆತು ಮುಖದ ಮೇಲೆ ನಗು ತರಿಸಿಕೊಳ್ಳುವಂತಿತ್ತು. ರಂಗಮಂದಿರದಲ್ಲಿ ಜನ ಕಿಕ್ಕಿರಿದು ಸೇರಿದ್ರು. ಮಕ್ಕಳ ಮುಂದೆ ಅವರನ್ನ ತರಬೇತಿ ನೀಡಿದ ಶಿಕ್ಷಕಿಯರು ಸ್ವತಃ ನೃತ್ಯ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿರುವ ದೃಶ್ಯ ಮನ ಕಲಕುವಂತಿತ್ತು. ಬನ್ನಿ ಈ ಕುರಿತು ಒಂದಿಷ್ಟು ವರದಿಯನ್ನು ನೋಡ್ಕೊಂಡು ಬರೋಣ. ಡಿಸಬಿಲಿಟಿ ಅಲ್ಲ, ಅವರು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಇರ್ತಾರೆ. ಯಾಕಂದರೆ ಅವರಿಗೂ ಡಿಫ್ರೆಂಟ್ ಥರದ್ದು ಅವರ ಹತ್ತಿರ ಎಬಿಲಿಟಿ ಇರ್ತದೆ. ಸೊ ನಾವೆಲ್ಲರೂ ಅವರಿಗೂ ಇನ್ಕ್ಲೂಸಿವ್ ಸೊಸೈಟಿ ಆಗಿ ಈಕ್ವಲ್ ಆಗಿ ಮಾಡಬೇಕು ಅಂತ ಎಲ್ರಿಗೂ ನಾನು ವಿನಂತಿಸುತ್ತೇನೆ. ಬೇಡಿಕೆಗಳು ಹೇಳಿದ್ದಾರೆ. 5% ಇದು ಸರಿಯಾಗಿ ಇದು ಆಗ್ತಾ ಇಲ್ಲ ಅಂತ ಗ್ರಾಮ ಪಂಚಾಯತಿಗಳಿಗೂ ನಾವು ಅದು ಖಂಡಿತ ನಿರ್ದೇಶನ ಕೊಡ್ತೇವೆ. ಇಂದು ಪ್ರತಿ ವರ್ಷದಂತೆ 2025ನೇ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ವಿಕಲಚೇತನರ ದಿನಾಚರಣೆ ಮುಖ್ಯ ಉದ್ದೇಶ ಏನಂತಂದರೆ, ನಾವು ವಿಕಲಚೇತನರು ಸಹ ಸಮಾನವಾಗಿ ನೋಡಬೇಕು. ವಿಕಲಚೇತನರು ಸಹ ಅವರು ಅನೇಕ ಸಾಧನೆ ಮಾಡಿದ್ದಾರೆ. ವಿಕಲಚೇತನರು ಇಂದಿನ ಒಂದು ಕಾಲಮಾನದಲ್ಲಿ ಅನೇಕ ಸಾಧನೆ ಮಾಡಿದ್ದಾರೆ. ಅವರು IAS ಅಧಿಕಾರಿ ಆಗಿದ್ದಾರೆ, IPS ಆಗಿದ್ದಾರೆ, ಹಾಗೂ ಅನೇಕ ಕ್ರೀಡಾಪಟುಗಳು ಇದ್ದಾರೆ. ಈಗ ತಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ 2025ನೇ ಮಹಿಳಾ ವಿಶ್ವಕಪ್ ಗೆದ್ದಿದೆ, ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ವಿಕಲಚೇತನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ರೈತರೊಬ್ಬರು ಮಾತನಾಡುತ್ತಾ, ಮೊದಲು BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಕೇವಲ 24,000 ರೂಪಾಯಿನಲ್ಲಿ ಪಂಪ್ಸೆಟ್ಗಳನ್ನು ಮೋಟಾರ್ಗಳನ್ನು ಕೊಡ್ತಾ ಇದ್ರು. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3 ಲಕ್ಷಕ್ಕೆ ಏರಿಕೆ ಮಾಡಿದೆ ಎಂದು ಅಸಮಾಧಾನ ಹೊರಹಾಕಿದರು. ಗ್ಯಾರಂಟಿ ಹೆಸರಿನ ಮೇಲೆ ಜನರಿಗೆ ಆಮಿಷ ಒಡ್ಡಿ ರೈತರಿಗೆ ಮೋಸ ಮಾಡ್ತಾ ಇದೆ ಎಂದು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಕೂಡ ಹೊರಹಾಕಿದರು. ಇದೇ ವೇಳೆ ವಿವಿಧ ಕಡೆಗಳಿಂದ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರು ಉಪಸ್ಥಿತರಿದ್ದರು. ಸರ್, ಕೆಲವೊಂದು ಆ ಥರ ಇದೆ. ಅದಕ್ಕೆಲ್ಲ ಸರಿಪಡಿಸಲಿಕ್ಕೆ ಸರ್ಕಾರ ಮಟ್ಟದಲ್ಲೆಲ್ಲ ಕ್ರಮ ಕೈಗೊಳ್ತಿದ್ದಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಇಲಾಖೆಯಿಂದ ಏನೇನು ಮಾಡಬೇಕು ನಾವೆಲ್ಲ ಮಾಡ್ತಿದ್ದೀವಿ ಸರ್. ನನ್ನ ಹೆಸರು ಸುಭಾಷ್ ರತ್ನ, ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು. ತಮಗೂ ಧನ್ಯವಾದ ಸರ್ ಎಲ್ಲರಿಗೂ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಈ ದಿನ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಬೀದರ್ ಜಿಲ್ಲೆಯಲ್ಲಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷ ನಾವು ಡಿಸೆಂಬರ್ 3ನೇ ತಾರೀಕನ್ನು ವಿಶ್ವ ವಿಕಲಚೇತನರ ದಿನಾಚರಣೆಯಾಗಿ ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಅದರ ಪ್ರಯುಕ್ತವಾಗಿ ಬೀದರ್ ಜಿಲ್ಲೆಯಲ್ಲಿ ಪೂರ್ವಭಾವಿಯಾಗಿ ವಿಕಲಚೇತನರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಅವರೆಲ್ಲರಿಗೂ ಕೂಡ ಇವತ್ತು ನಾವು ಪ್ರಶಸ್ತಿಯನ್ನು ವಿತರಣೆ ಮಾಡ್ತಕ್ಕಂಥದ್ದನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಇವತ್ತೇನು ಭಾಗವಹಿಸಿದರೆ ಎಲ್ಲ ವಿಕಲಚೇತನ ಬಂಧುಗಳು, ಅವರಿಂದ ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದೆಲ್ಲ ಕೂಡ ನಡೀತಾ ಇದೆ. ಇವತ್ತು ಜಿಲ್ಲಾಧಿಕಾರಿಗಳು ಶಿಲ್ಪಾ ಶರ್ಮಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಕಲಚೇತನರ ಒಂದು ನೋವು ನಲಿವುಗಳನ್ನು ಆಲಿಸಿರುತ್ತಾರೆ. ಜೊತೆಗೆ ಏನು 5% ಅನುದಾನ ಸದ್ಬಳಕೆ ಆಗಬೇಕು ಅನ್ನೋ ವಿಚಾರ ಇದೆ. ಅದಕ್ಕೆ ಸಂಬಂಧಪಟ್ಟಾಗೂ ಕೂಡ ನಾನು ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ವಿಕಲಚೇತನರಿಗೋಸ್ಕರ ಇಲಾಖೆ ಹಾಗೂ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಅವುಗಳೆಲ್ಲವನ್ನೂ ಕೂಡ ನಾವು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ವಿಕಲಚೇತನರ ಏನೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಆಲಿಸಿ ಅದನ್ನು ಬಗೆಹರಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಇಲಾಖೆ ವತಿಯಿಂದ ಮಾಡ್ತೇವೆ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.
ಇವತ್ತು ಸುಮಾರು 400 ಜನ ಇಲ್ಲಿ ಭಾಗವಹಿಸಿದ್ದಾರೆ. ಸುಮಾರು 350 ಜನ ಮಕ್ಕಳು ಭಾಗವಹಿಸಿದ್ದಾರೆ. ಒಂದು 100 ಚಿಲ್ಲರೆ ಜನ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸರ್, ಮೊದಲೆಲ್ಲ ಬಸ್ ಪಾಸ್ ಇತ್ತು ಸರ್, ಈಗ ಕೊಡಬೇಕು ಅಂತ ಡಿಮ್ಯಾಂಡ್ ಹಾಕಿದ್ದಾರೆ ಅವರು ರಾಜಪ್ಪ ಪಾತ್ರಪಳ್ಳಿ. ಏನು ಕ್ಯಾನ್ಸಲ್ ಆಗಿದೆ ಸರ್? ಇಲ್ಲ, ಬಸ್ ಪಾಸ್ ಏನು ಕ್ಯಾನ್ಸಲ್ ಆಗಿಲ್ಲ, ಅದು ನಿರಂತರವಾಗಿ ಇದೆ. ಅವ್ರದ್ದು ಏನು ನೋಡಿ ನಾವು KSRTC ಜೊತೆ ಸಮನ್ವಯ ಮಾಡಿ ಆ ಥರದ್ದು ಏನಾರು ಇದ್ದರೆ ನಾವು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.